ನಾನು ಕಿತ್ತೂರ್ ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ. ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ಸೊ ಇವತ್ತು ನಾನು ಪ್ಲಾನ್ ಮಾಡೀನಿ ಎಲ್ಲಿ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಮಾಡೋ ಜಾಗ ನೋಡಕ್ ಹೊಂಟಿದೆ. ಸೊ ಎಲ್ಲ ಏನಂತ ಯಾವ ರೀತಿ ಐತೆ ಅಂತ ನಾನು ನಿಮಗೂ ತೋರಿಸ್ನು. ಯಾರು ನನ್ನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಕಮೆಂಟ್ ಮಾಡಿ. ಇನ್ನು ಇದೇ ಥರ ಹೊಸ ಹೊಸ ವಿಡಿಯೋನ ಹಾಕ್ತಾ ಇರ್ತೀನಿ. ಫಸ್ಟ್ ಟೈಮ್ ಐಡಿ ತೆಗೆದಿನ ಹೊಸದಾಗಿ ಲಾಗ್ ವಿಡಿಯೋ ಅಂತ, ಮೈ ಲಾಗ್ ವಿಡಿಯೋ ಅಂತ. ಸೊ ಎಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಅನ್ಕೋತೀನಿ. ಜಾಗ ಬಿಟ್ಟರೆ ನೋಡ್ರಪ್ಪ ಇದ ಕ್ಯಾಟ್ ಬಿಸಿಲು ಬೇರೆ ಭಾಳ ಇತ್ತು. ಹಂಗೆ ಬಿಸಿಲ ನಾನು ಹೊಡ್ಕೊತ ನೋಡತ್ತೀನಿ ಗಾಡಿ. ಏನೇನೈತಿ ನಮ್ದೇನು ಗುರಿ ಎಲ್ಲಿ ಉದ್ದೇಶ ಐತೆ ಅಂದ್ರೆ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ನೋಡ್ಬೇಕಂತ. ಸೊ ಭಾಳ ದಿನ ಅಂತಲ್ಲಿ ಅನ್ಕೊಂಡು ನಾನು ಹೋಗ್ಬೇಕು ಅನ್ಕೊಂಡೆ. ಬಟ್ ಪ್ಲ್ಯಾನಿಂಗ್ ಆಗ್ತಾ ಇರಲಿಲ್ಲ. ಸೊ ಏನೋ ಗೊತ್ತಿಲ್ಲ. ಇವತ್ತು ಸುಟಿ ಬೇರೆ ಇತ್ತು. ಸುಮ್ಮನೆ ಮನೆಯಾಗ ಕೂತ್ಕೊಂಡು ಏನು ಮಾಡಲಿ ಅಂತ ಬೇಸರಾಗಿತ್ತು. ಅದಕ್ಕೆ ಒಂದು ಕಾರಣ ಏನೈತೆ ನೋಡ್ರಪ್ಪ. ಈಗ ಡೈರೆಕ್ಟ್ ಏನಂತ ಸಮಾಧಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ. ಸೊ ಜಾಗ ಬಿಟ್ಟು ನೋಡ್ರಿ ಇಲ್ಲಿ ಈಗ ಅಂತ ಬನ್ನಿ. ಬೇರೆ ಹೊಟ್ಟೆ ಬೇರೆ ಭಾಳ ಸಾಕಾಯಿತು. ಸುಮ್ಮ ಹಾದ್ಯಾಗ ಒಂದು ಪೇರುಕಾಯಿ ಶೇಪುಕಾಯಿ ಇದ್ದು ಕೆಜಿಗೆ 100 ರೂಪಾಯಿ ಇದ್ದು. ನಮ್ಗೆ ಅಷ್ಟು ಬೇಡ ತೊಗೊಳಕ್ಕಾಗಲ್ಲ ಅಂತ ಒಂದು 20 ರೂಪಾಯಿ ಕೊಟ್ಟು ಒಂದು ಇಷ್ಟಕ್ಕೆ ಒಂದು 20 ರೂಪಾಯಿ 10 ರೂಪಾಯಿ ಇನ್ನೇನು ಮಾಡಕ್ಕೆ ಬರ್ತೀವಿ. ಹಸು ಬೇರೆ ಭಾಳ ಆಗಿದೆ. ಯಾವ ಅಂಗಡಿನೂ ಇಲ್ಲ ಊಟ ಮಾಡೋಕ್ಕೆ. ಸುಮ್ಮನೆ ಲೈಟಾಗಿ ಒಂದು ಸಣ್ಣ ತಿಂದು ಮತ್ತೆ ಜಾಗ ಬಿಡ್ಬೇಕತ್ತ ಒಂದು 20 ರೂಪಾಯಿ ಕೊಟ್ಟು ಪೇರುಕಾಯಿ ತಿನ್ನಿ. ಅದು ಮನಗಂಡು ಟೇಸ್ಟ್ ಇತ್ತು. ಖಾರ ಉಪ್ಪ ಹಾಕೊಂಡು ತಿಂದರು. ಇಂಥ ಪೇರುಕಾಯಿ ನಮ್ಮ ಊರಾಗ ರಗಡ್ ಸಿಗ್ತಕ್ಕಾರ ಗಿಡದಾಗ. ಇಲ್ಲೇನು ಮಾಡೋದು, ಸಿಟಿ ಐತಿಪ್ಪ, ಒಟ್ಟು ರೊಕ್ಕ ಕೊಟ್ಟು ತಿನ್ಬೇಕಂತ ರೂಲ್ಸ್ ಐತಿ. ಮತ್ತೇನೈತೆ ತಿಂದು ಮತ್ತೆ ಜಾಗ ಬಿಟ್ಟು ನೋಡ್ರಿ ಇಲ್ಲಿ. ಇನ್ನೂ ಹೋಗಿ ನಮ್ಗೆ ಒಟ್ಟು ಇನ್ನೊಂದು ಭಾಳ ದಿನ 10 ಕಿಲೋಮೀಟ್ರ್ ಇತ್ತು. ಸೊ ಮಿನ್ನೇನತ್ತೆ ನಾವು ಹಂಗೆ ಬರ್ರ ನಂಗೆ ಗಾಡಿ ಬಿಟ್ಟು ಒಂದು ಸೈಯ ನಂಗೆ ರೋಡ್ ಮ್ಯಾಗ ಹಿಡ್ಕೊಂಡು ಅಜ್ಜಿ ಬಾಜಿ ನೋಡ್ಕೋತ ಎಲ್ಲರೂ ಗಾಡಿ ಮ್ಯಾಗ ಮಂದಿ ಬರ್ತೈತೆ ಅನ್ಕೊಂಡು ಬಿಟ್ಟು ನೋಡ್ರಪ್ಪ ಜಾಗ. ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಮಾಡಿದ ಜಾಗಕ್ಕೆ ನಾವು ಬಂದೀವಿ ಇವಾಗ. ನಡ್ರಿ ಒಳಗೆ ಹೋಗೋಣ. ಏನಿಲ್ಲ ಐತಿ ಚೆಕ್ ಮಾಡ್ಕೊಂಬರೋನು. ಸಂಗೊಳ್ಳಿ ರಾಯಣ್ಣವ್ರನ್ನ ಅಲ್ಲಿ ಗಲ್ಲಿಗೆ ಹಾಕಿದ ಮೇಲೆ ಇಲ್ಲಿ ತಂದವ್ರನ್ನ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿದ ಮೇಲೆ ಎಲ್ಲ ಜನ ಬಂದು ಇಲ್ಲಿ ಅವರಿಗೆ ದರ್ಶನ ಕೊಟ್ಟು ಹೋಗ್ತಾರೆ. ಅಷ್ಟು ಜನ ಯಾರೋ ಗೋಳೆಗೆ ಏನು ನೋಡಕತ್ತಾರ್ತ ನಾನು ಹೋಗಿ ನೋಡ್ತನು. ಸಂಗೊಳ್ಳಿ ರಾಯಣ್ಣ ಬಗ್ಗೆ ಸ್ವಲ್ಪ ಹೆಚ್ಚಿನ ಬರ್ದಾರಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಸ್ವಾತಂತ್ರ್ಯೋತ್ಸವ, ಸಂಗೊಳ್ಳಿ ರಾಯಣ್ಣ ಹುತಾತ್ಮರ ದಿನ ಗಣರಾಜ್ಯೋತ್ಸವ ಅಂತ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲಿ ಬರ್ದಿಟ್ಟಾರಂದ್ರೆ ಅದನ್ನು ನೋಡಿದ ಸ್ವಲ್ಪ ಹಂಗೆ ಮುಂದೆ ನಾನು ಸಂಗೊಳ್ಳಿ ರಾಯಣ್ಣವ್ರ ದರ್ಶನ ಮಾಡಬೇಕಂತ ಮುಂದೆ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಒಂದು ಹಾಕಿಟ್ಟಾರೆ. ಎಷ್ಟು ಚಂದ ಐತ್ರಿ ಅಂದ್ರೆ ಸ್ಟ್ಯಾಚ್ಯೂ. ಮುಂದ್ಗಡೆ ಹೋಗಿ ಫುಲ್ ಅದರ ಮುಂದೆ ನಿಂತು ನಾನು ನೋಡಿ ಆ ಸಂಗೊಳ್ಳಿ ರಾಯಣ್ಣವ್ರದ ದರ್ಶನ ತಗೊಂಡು ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿ ನಾನು ಕಿತ್ತೂರ್ ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ. ಚಿನ್ನದಂಥ ಅರಮನೆ ಜ್ಯೋತಿ ಕನ್ನ ಕೊರೆದ ಮನೆ ಆಗೈತಿ. ನಿನ್ನದಂಥ ನಿನಗೇನೈತಿ. ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಸ್ವಾತಂತ್ರ್ಯೋತ್ಸವ, ರಾಯಣ್ಣ ಹುತಾತ್ಮರಾದ ದಿನ ಗಣರಾಜ್ಯೋತ್ಸವ. ಸೊ ಎಷ್ಟು ಚೆನ್ನಾಗೈತೆ ನೋಡ್ರಿ. ರಾಯಣ್ಣ ಹುಟ್ಟುದು ಮತ್ತು ಸಾಯುದು ನಮ್ಮ ದೇಶಕ್ಕೆ ಒಂದು ಕೀರ್ತಿ ತಂದಂಥ ಸಂದೇಶ. ರಾಯಣ್ಣ, ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ಸಂಗೊಳ್ಳಿ ರಾಯಣ್ಣವರು ಮರಣ ಹೊಂದಿದ ನಂತರ, ವೀರ ಮರಣ ಹೊಂದಿದ ನಂತರ ಸೊ ಅವ್ರನ್ನ ತಂದು ಇಲ್ಲಿ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿದ ಅವ್ರ ಜೊತೆ ಇರೋ ಗೆಳೆಯ ಒಂದು ಆಲಿ ಗಿಡ ಹಾಕ್ತಾನೆ. ಸಮಾಧಿ ಮಾಡಿದರು. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರ್ ಹಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತಾ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಆ ಆಲಿ ಗಿಡನ ಈ ತರ ಹೆಮ್ಮರವಾಗೈತಿ. ಈಗ ನಿಮ್ಗೆ ಕಾಣದ ಆಲಿ ಗಿಡ ಪುಣ್ಯಭೂಮಿ ನಂದಗಡದಾಗ. ಸೊ ಅವ್ರನ್ನ ಇಲ್ಲಿ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರನ್ನ ಇಲ್ಲಿ ವೀರಮರಣವನ್ನು ಮಾಡಿದ. ವೀರಮರಣ ಆದಮೇಲೆ ತಂದವ್ರನ್ನ ಇಲ್ಲೇ ಸಮಾಧಿ ಮಾಡಿದ್ದ. ಏನು ವಿಶೇಷತೆ ಅಂದ್ರೆ ಕೆಲವಷ್ಟು ನೀವು ತೆಂಗಿನ ಇದು ಕಟ್ಟಿದ್ದು ನೋಡಿದ್ದೀರಿ. ಸೊ ತೊಟ್ಲ ಕಟ್ಟಿದ್ದು ನೋಡಿದಿರಿ. ಯಾಕೆ ಕಟ್ಟಿದ್ದಾರಂದ್ರೆ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಮಾಡಿ ಜಾಗಕ್ಕೆ ನಾವು ಬಂದೆವು. ಇನ್ನೇನೈತೆ ನಮಗೀಗ ಅವ್ರನ್ನ ಗಲ್ಲಿಗೆ ಹಾಕಿ ಜಾಗಕ್ಕೆ ಬಂದು ನಾವು ಹೋಗಿ ನೋಡ್ಕೊಂಬರ್ಬೇಕಾಯ್ತಿ. ಸೊ ಎಲ್ಲರೂ ಇಲ್ಲೇ ಜಾಸ್ತಿ ಜನ ಬಂದಿರ್ತಾರೆ. ಬಟ್ ಯಾರೋ ಅವ್ರು ಗಲ್ಲಿಗೆ ಹಾಕಿ ಜಾಗಕ್ಕೆ ಯಾರು ಹೋಗಲ್ಲ. ಸೊ ಇವಾಗ ನಾನು ಹುಡ್ಕಲ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ನೋಡ್ಕೊಂಬರೋನು ಹೆಂಗೈತಿ. ಗೂಗಲ್ ಮ್ಯಾಪ್ ಹಾಕಿನಿ. ಗೂಗಲ್ ಮ್ಯಾಪ್ ಹಾಕೊಂಡು ಹೊಂಟೆ. ಅವನು ಗೂಗಲ್ ಮ್ಯಾಪ್ ನಂಬಿ ಎಲ್ಲಿ ಹೋಗಕ್ಕೆ ಹೋಗ್ಬಾರ್ರಿಪ್ಪ. ಆ ಗೂಗಲ್ ಇರ್ಲದ ಜಾಗ ತೋರ್ಸೈತಿ. ಅಲ್ಲಿದಲ್ಲಿ ನಾವು ಸರೌಂಡಿಂಗ್ ತೋರ್ಸಾಕಿತ್ತು. ಹಂಗಟ್ಟು ಮತ್ತೊಬ್ಬರು ಮಂದಿನ ಕೇಳಿ ಕೇಳಿದಾಗ ಅಲ್ಲೆಲ್ಲ ತಮ್ಮ ಈ ಕಡೆ ಹೋಗಂದ್ರು. ಅವರು ಒಂದು ಸ್ವಲ್ಪ ಇದರಲ್ಲಿ ಹೇಳ್ದಂಗೆ ಮಾಡ್ರು.
ಮೆಟ್ಲೆ ಬಿಡ್ದಂಗೆ ಆಯ್ತು. ಸೊ ಮತ್ತೆ ಗೂಗಲ್ ತೆಗೆದು ಕಿಶಾಗ ಹಾಕೊಂಡು ಮತ್ತೆ ಚಾಲು ಮಾಡಿ ನೋಡ್ರಿಪ್ಪ. ಒಂದು ಅಕ್ಷಿ ಬಾಕಲು ಬರುತ್ತೆ ಅಂತ. ಹಾಂ ಇಲ್ಲಿ ಐತೆ ನೋಡ್ರಿ ಅಕ್ಷಿ ಬಾಕಲು. ಸೊ ಈ ಅಕ್ಷಿ ಬಾಕಲ್ದಿಂದ ಡೈರೆಕ್ಟಾಗಿ ನಾವು ಒಳಗಡೆ ಹಂಗೆ ಹೋಗಿದ್ವಿ ಅಂದ್ರೆ ಅಲ್ಲೇ ಸಂಗೊಳ್ಳಿ ರಾಯನವರ ಸಮಾಧಿ ಸಮಾಧಿ ಅಲ್ಲ, ಅವ್ರನ್ನ ಗಲ್ಲಿಗೆ ಏರ್ಸಿದ ಜಾಗ ಐತೆ ಅಂತ. ಓಕೆ, ಸೊ ಇವಾಗ ನಾವು ಹೋಗ್ತಾ ಇದ್ವಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಏನು ಅವರು ಫಸ್ಟ್ ಟೈಮ್ ಅಂದಾರತ್ತ, ನಾವು ಫಸ್ಟ್ ಟೈಮ್ ಹೋಗಾಕತ್ತೀವಿ. ಏನಾಕತಿ ಯಾರಿಗೂ ಗೊತ್ತ ಅನ್ಕೊಂಡು ಹಂಗೆ ನಡೆದು ನೋಡ್ರಪ್ಪ. ಮುಂದೆ ಏನಿಲ್ರಿ ಏನು ಮುಂದೆ ಓಪನ್ ಆಗಿತ್ತು ಗೇಟ್ ಹತ್ರ ಹೋಗೋದು ಇರ್ಲಿಕ್ಕಂದ್ರೆ ಸುಮ್ಮನೆ ಬಂದುಬಿಡೋದು. ಹಂಗೆ ದೂರಿಂದ ನೋಡ್ರಿ ಸೆಕ್ಯೂರಿಟಿ ಬೇರೆ ಒಳಗಿನ ಹೊರಗೆ ಬಂದ. ಏನು ಕಟ್ಟಾಡ ಮಾಡ್ತೇನೆ ಒಳಗೆ ಮ್ಯೂಸಿಯಂ ಆಗ್ತದೆ. ಓಹೋ ಮ್ಯೂಸಿಯಂ ನಮ್ಮ ಟೈಮ ಸರಿ ಬರಂಗಿಲ್ಲ. ಏನೋ ಒಂದು ಆಸೆ ಪಟ್ಟು ಬಂದಿದ್ದೀವಿ ನೋಡ್ಬೇಕಂತ. ಏನೋ ಮ್ಯೂಸಿಯಂ ರೆಡಿ ಆಗತ್ತೆ ಜನವರಿ 1 ಸ್ಟಾರ್ಟ್ ಆಗಂತ. ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ರಿ ಅಂತ. ಏನೋ ಅವ್ರಿಗೆ ರಿಸ್ಕ್ ಅಂತಿತ್ತು. ಸೊ ಅವರು ಪ್ರಯತ್ನ ಪಟ್ಟೆಲ್ಲ ಹೇಳಿದ್ರು, ಆಗಲ್ಲ ಅಂತಂದರು. ಓಕೆ, ನನಗೂ ಎಷ್ಟು ಹಾಳಾಗೈತೆ ಅಂದ್ರೆ ಎಷ್ಟು ಹೊಸದಾಗಿ ಯಾರು ನೋಡಕತ್ತ ನೀವು ಹಾಳಾಗಿರ್ಬೋದು. ಏನಿಲ್ಲ, ಇನ್ನು ಜನವರಿಗೆ ಏನೋ ಫುಲ್ ಕಂಪ್ಲೀಟ್ ಆಗಿ ಅದನ್ನು ರೆಡಿ ಮಾಡಿ ಅಂದರೆ ಮ್ಯೂಸಿಯಂ ಥರ ಆಗತ್ತದ. ನಾ ಈಗ ಹೋಗಿ ನೋಡಿದ್ರೆ ನಾರ್ಮಲ್ ಆಗಿತ್ತು. ಅದು ಗಿಡ ಇತ್ತು, ಸೊ ಗಲಿಗೆ ಸಿಗೋ ಜಾಗ ಇತ್ತು, ಸ್ಮಾಲ್ ಒಂದು ಗುಡಿ ಇತ್ತು ಒಳಗಡೆ. ಅದಷ್ಟೇ ಏನೋ ನಾನು ನೋಡಿದ್ದು. ಇವಾಗ ಮತ್ತೇನು ಮಾಡಕ್ಕೆ ಬರ್ತೀನಿ, ಗಾಡಿ ಹೊಳ್ಸ್ಕೊಂಡು ಮತ್ತೆ ಕೇಕ್ ಹೊತ್ಕೊಂಡು ನಡೀಪ ಮನೆ ಕಡೆ. ಸುಮ್ಮನೆ ನಾಯಿಗತ್ತೆ ಚೀ ಅನ್ಕೊಂಡು ಹೋಗಿಬಿಡೋದು. ಇನ್ನೇನು ಮಾಡಕ್ಕೆ ಬರೋಂಗಿಲ್ಲ. ಮತ್ತು ಬ್ಯಾಡ ಅಂದ್ಮ್ಯಾಗ ಜರ ತೆಗಿತೈತಿ. ಆಮೇಲೆ ಒಂದು ಜನವರಿಗೆ ಟೈಮ್ ಸಿಕ್ಕರೆ ಬರ್ತೀನಿ, ಮತ್ತೆ ಒಂದು ಹೊಸ ವೀಡಿಯೋ ನಿಮ್ಗೆ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ID ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ನಾಗ ಹೋಗಿ. ಓಕೆ, ಥ್ಯಾಂಕ್ ಯು, ಸಿ ಯು, ಟಾಟಾ, ಬೈ.